ನೂತನವಾಗಿ ನಮ್ಮ ಮಂಜೇಶ್ ಅವರು ಮತ್ತು ಅವ್ರ ಸಂಗಡಿಗರು ಎಲ್ಲ ಸೇರಿ ನೂತನವಾಗಿ ಒಂದು ಸಂತೃಪ್ತಿ ಅಂತಕ್ಕಂಥ ಒಂದು ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟನ್ನು ಓಪನ್ ಮಾಡಿರ್ತಕ್ಕಂಥದ್ದು ಅತ್ಯಂತ ಸಂತಸದ ವಿಚಾರ. ಒಳ್ಳೆಯ ಗುಣಮಟ್ಟದ ಆಹಾರವನ್ನು ಏನು ಕಸ್ಟಮರ್ಸ್ಗೆ ಬರ್ತಕ್ಕಂತಹ ನಾಗರಿಕರಿಗೆ ನೀಡಿ ಉತ್ತಮವಾದಂಥ ಒಂದು ಸೇವೆ ಮಾಡಿದಲ್ಲಿ ಖಂಡಿತವಾಗಿಯೂ ಇದರಲ್ಲಿ ಈ ಒಂದು ವ್ಯಾಪಾರದಲ್ಲಿ ಯಶಸ್ಸು ಅವರು ಕಾಣ್ಬೋದು. ಅವ್ರಿಗೆ ಒಳ್ಳೇದಾಗಲಿ, ಭಗವಂತ ಒಳ್ಳೇದು ಮಾಡಲಿ, ಅತ್ಯಂತ ಯಶಸ್ವಿಯಾಗಿ ಈ ಒಂದು ಹೋಟೆಲ್ ನಡೀಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವ್ರಿಗೆ ಹಾರೈಸ್ತಾ ಅವ್ರ ಸಂಘಟಕರಿಗೂ ಎಲ್ಲರಿಗೂ ಕೂಡ ಎಲ್ಲರೂ ಒಂದು ವ್ಯಾಪಾರ ಅಂತ ಹೇಳಿದರೆ ಒಂದು ಒಗ್ಗಟ್ಟಿನಿಂದ ಎಲ್ಲರೂ ಸೇರಿ ಮಾಡ್ತಕ್ಕಂಥದ್ದು. ಅದರಿಂದ ಒಂದು ಒಗ್ಗಟ್ಟು ಅವರಲ್ಲಿ ಇರಲಿ. ಜನಸಾಮಾನ್ಯರಿಗೂ ಕೂಡ ನಾಗರಿಕರಿಗೂ ಕೂಡ ಅತ್ಯಂತ ಉತ್ತಮವಾದಂತಹ ಒಂದು ಗುಣಮಟ್ಟದ ಆಹಾರವನ್ನು ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಈ ಒಂದು ಹೋಟೆಲ್ನಿಂದ ಆಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಅವ್ರಿಗೆಲ್ಲರಿಗೂ ಕೂಡ ನಾನು ಶುಭ ಹಾರೈಸ್ತೀನಿ. ಬಿರಿಯಾನಿ ತುಂಬ ಚೆನ್ನಾಗಿದೆ. ಶಿರಾ ನಗರಕ್ಕೆ ಒಂದೊಳ್ಳೆ ನಾನ್ ವೆಜ್ ಹೋಟೆಲಿನ ಅವಶ್ಯಕತೆ ಇತ್ತು. ಇದು ಒಂದು ಸುಸಜ್ಜಿತವಾಗಿ ಗಾಳಿ ಬೆಳಕು ಎಲ್ಲ ಬರೋ ರೀತಿಯಲ್ಲಿ ಇದೇ ರುಚಿ ಮತ್ತು ಶುಚಿನ ಕಾಪಾಡ್ಕೊಂಡೋದ್ರೆ ಹೋಟೆಲ್ ತುಂಬ ಅಭಿವೃದ್ಧಿ ಆಗುತ್ತೆ ಅಂತ ನಾನಾದ್ರೂ ಆಕ್ಷೇಪ ಮಾಡೋಕ್ಕೆ ಇಷ್ಟಪಡ್ತೀನಿ. ಟೇಸ್ಟು ತುಂಬ ಚೆನ್ನಾಗಿದೆ. ಬೇರೆ ಬೇರೆ ಹೋಟ್ಲುಗಳಲ್ಲಿ ನಾವು ಕಂಡಂಗೆ ಶಿರಾದಲ್ಲಿ ಯಾವ ಹೋಟ್ಲ್ ಇರಲಿಲ್ಲ ನಾನ್ ವೆಜ್ ಹೋಟೆಲು. ಅದು ಓಪನ್ ಆಗಿರೋದು ತುಂಬ ಸಂತೋಷದ ವಿಷಯ. ಇದು ಅಭಿವೃದ್ಧಿ ಆಗಲಿ ಅಂತ ನಾನು ಹಾರೈಸ್ತೀನಿ. ಸೂಪರ್ ಆಗಿದೆ. ನಮ್ಮದು ಬಾಲೆನಲ್ಲಿ ಕಳ್ಳಂಬಳದ ಇದು ಸ್ಪೆಷಲ್ ಆಗಿ ಇವತ್ತು ಓಪನ್ ಮಾಡಿದ್ದಾರೆ ಅಂತನಲ್ಲ, ಅದಕ್ಕೋಸ್ಕರ ನೋಡೋಣ ಯಾವ ಮಟ್ಟಕ್ಕಿದೆ ಟೇಸ್ಟ್ ಅಂತ ಬಂದ್ವಿ. ಚೆನ್ನಾಗಿದೆ, ಪರವಾಗಿಲ್ಲ. ಬೇರೆ ಕಡೆ ಇಲ್ಗೂ ಕಂಪೇರ್ ಮಾಡಿದ್ರೆ ಇದರಲ್ಲಿ ಚೆನ್ನಾಗಿದೆ. ಬಿರಿಯಾನಿ ಪ್ರಿಯರಿಗೆ ಏನು ಇಷ್ಟಪಡ್ತೀರಾ? ಬಿರಿಯಾನಿ ಪ್ರಿಯರಿಗೆ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ. ಹೊರಗಡೆ ಕಂಪೇರ್ ಮಾಡಿ ಬಹಳ ಚೆನ್ನಾಗಿದೆ. ಆ ವಿಚಾರ ಬೇರೆ ಮಾತಾಡ. ಸ್ವಚ್ಛತೆ ಕ್ಲೀನ್ ಆಗಿದೆ, ಅದು ಮುಖ್ಯ. ತುಂಬಾ ಬಿರಿಯಾನಿ ತುಂಬಾ ಚೆನ್ನಾಗಿದೆ, ಟೇಸ್ಟಲ್ಲಿದೆ, ನಾಟಿ ಸ್ಟೈಲು, ತುಂಬಾ ಟೇಸ್ಟ್ ಚೆನ್ನಾಗಿದೆ. ಬೇರೆ ಕಡೆಗಿನ್ನ ಇಲ್ಲಿ ಕ್ಲೀನೆಸ್ ಇದೆ, ಬಟ್ ಬೇರೆ ಕಡೆಗಿನ್ನ ಇಲ್ಲಿ ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ. ಹಾಂ ಸರ್ ತುಂಬ ಖುಷಿ ಆಗ್ತದೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಎನ್ವೈರ್ಮೆಂಟ್ ನೋಡಿದ್ರೆ ಖುಷಿ ಆಗ್ತದೆ. ಯಾಕಂದರೆ ಶಿರಾದಲ್ಲಿ ನಾವು ಇಷ್ಟು ವರ್ಷ ನೋಡಿದ್ದೀವಿ. ಯಾವುದೇ ಡಾಬಾಗೆ ಹೋದ್ರೂ ಒಳಗಡೆ ಎನ್ವೈರ್ಮೆಂಟ್ ಹೋದ ತಕ್ಷಣ ಖುಷಿ ಬರಬೇಕು. ಅವ್ರಿಗೆ ಊಟ ಮಾಡೋಕ್ಕಿಂತ ಮುಂಚೆ ಎನ್ವೈರ್ಮೆಂಟ್ ಸೂಪರ್ ಆಗಿದೆ. ಬಿರಿಯಾನಿ ಮಾತ್ರ ಅಲ್ಟಿಮೇಟ್ ಹೇಳಲೇಬಾರ್ದು. ನೀವು ಒಂದ್ಸತಿ ಟೇಸ್ಟ್ ಮಾಡಿ ನೋಡಿ ಅಂತ ನಿಮಗೂ ಹೇಳ್ತಾ ಇದ್ದೀನಿ. ಬಿರಿಯಾನಿ ಹೇಗಿದೆ ಸರ್? ಚೆನ್ನಾಗಿದೆ ಸರ್, ತುಂಬ ಟೇಸ್ಟ್ ಇದೆ, ಚೆನ್ನಾಗಿದೆ. ಶಿರಾದಲ್ಲಿ ಇಂಥ ಒಂದು ಹೋಟ್ಲದ ಅವಶ್ಯಕತೆ ಇತ್ತು. ಚೆನ್ನಾಗಿದೆ ಸರ್, ಟೇಸ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಡೆಕೋರೇಷನ್ ಚೆನ್ನಾಗಿದೆ, ಕಸ್ಟಮರ್ ಚೆನ್ನಾಗಿದ್ದಾರೆ. ಅದಕ್ಕಿದು ತುಂಬ ಡಿಫ್ರೆನ್ಸ್ ಇದೆ ಸರ್. ಅದು ಪಾರ್ಟಿ ಪಕ್ಕ ರಾಜೇಶಲ್ಲಿ ಇದೆ. ಅದೆಲ್ಲ ಮಸಾಲ ಸ್ವಲ್ಪ ಜಾಸ್ತಿ ಇರೋದು ಚೆನ್ನಾಗಿದೆ. ಇದು ತಿನ್ನೋಕ್ಕೂ ಯೋಗ್ಯವಾಗಿದೆ. ಮತ್ತು ಶಿರಾದಲ್ಲಿ ಇಂಥ ಒಂದು ಹೋಟ್ಲಿನ ಅವಶ್ಯಕತೆ ತುಂಬ ಇತ್ತು, ಇದೆ ಸರ್. ಬಿರಿಯಾನಿ ತುಂಬ ಚೆನ್ನಾಗಿದೆ ಸರ್. ತಿಂದಿಲ್ಲ, ತಿಂದ್ಮೇಲೆ ರುಚಿ ನೋಡಿ ಹೇಳ್ತೀವಿ. ಇವರೆಲ್ಲ ಮಾಡೋದು ನೋಡ್ರಿ ಭಾಳ ಚೆನ್ನಾಗಿ ನಡೆಯೋದು ಕಾಣಿಸುತ್ತೆ. ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಲಿ, ಉದ್ಧಾರ ಆಗಲಿ, ಅದು ಹಾರೈಸ್ತೀವಿ ನಾವು. ನಮ್ಮ ಸ್ನೇಹಿತರು ಮಂಜೇಶ್ ಅವರು ಮಾಡಿದ್ದಾರೆ ಹೋಟ್ಲು, ತುಂಬ ಚೆನ್ನಾಗಿದೆ. ಶುಭ ಹಾರೈಸ್ತೀನಿ. ತುಂಬ ಚೆನ್ನಾಗಿ ನಡೆದು ಒಳ್ಳೆ ಅಭಿವೃದ್ಧಿ ಆಗಲಿ ಅಂತ ಖುಷಿ ಪಡ್ತೀನಿ. ನಮ್ಮ ಆತ್ಮೀಯ ಸ್ನೇಹಿತ ಮಂಜೇಶ್ ಅವರು ಹೊಸದಾಗಿ ಸಂತೃಪ್ತಿ ಹೋಟೆಲ್ ಅಂತ ಏನು ಮಿಲಿಟರಿ ಹೋಟ್ಲು ಮಾಡಿದ್ದಾರೆ. ನಾನು ಬಂದಿಲ್ಲಿ ನೋಡಿದಾಗ ಇಲ್ಲಿ ನಮ್ಮ ಸ್ನೇಹಿತರೆಲ್ಲ ಊಟ ಮಾಡಿ ಚೆನ್ನಾಗಿದೆ, ಸೂಪರ್ ಆಗಿದೆ ಟೇಸ್ಟು ಅಂತ ಹೇಳಿದ್ರು. ನಾವು ಅದನ್ನೇ ನೋಡೋಣ ಅಂತ ಬಂದಿದ್ದೀವಿ. ಆಮೇಲೆ ಇನ್ನೊಂದು ಏನಂದರೆ ಅವ್ರಿಗೆ ಒಳ್ಳೇದಾಗಲಿ. ಖುಷಿ ಅನಿಸ್ತದೆ. ಇದು ಶಿರಾದಲ್ಲಿ ಫಸ್ಟ್ ಟೈಮ್ ಈ ಥರ ನಾನ್ ವೆಜ್ ಹೋಟ್ಲು ಇದು ಮಾಡಿರೋದು. ಯಾಕೆಂದರೆ ಅದು ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಅವ್ರದ್ದು.
ಯಾಕೆಂದರೆ ಬೆಳಗ್ಗೆ ಟೈಮು ಕಾಲು ಸೂಪು ಅವೆಲ್ಲ ತೆಲ ಮಾಂಸ ಎಲ್ಲ ಸಿಗ್ತಾ ಇದೆ. ಶಿರಾ ಟೈಮ್ ಫಸ್ಟ್ ಟೈಮ್, ಯಾಕಂದರೆ ಓನ್ಲಿ ಶಿರಾದಲ್ಲಿ ಬಿರಿಯಾನಿ ಮಾತ್ರ ಸಿಗ್ತಿತ್ತು. ಈಗ ನಾಟಿ ಸ್ಟೈಲ್ ಆಗಿ ಫ್ಯಾಮ್ಲಿ ಸಪ್ರೇಟ್ ಇದೆ, ಫ್ಯಾಮ್ಲಿಗೋಸ್ಕರ ಚೆನ್ನಾಗಿದೆ. ನಾವು ಟೇಸ್ಟ್ ನೋಡಬೇಕು, ಈಗ ವೇಟ್ ಮಾಡ್ತಾ ಇದೀವಿ ಅದಕ್ಕೋಸ್ಕರ. ಥ್ಯಾಂಕ್ ಯು. ಚೆನ್ನಾಗಿದೆ, ಸೂಪರ್ ಆಗಿದೆ. ಇಲ್ಲ, ತುಂಬ ಡಿಫ್ರೆನ್ಸ್ ಐತೆ. ಇಲ್ಲಿ ಮೇನ್ ಇದು ಟೇಸ್ಟಿಂಗ್ ಪೌಡರ್ ಹಾಕಲ್ಲ, ತುಂಬ ಸಖತ್ತಾಗೈತೆ. ಮನ್ಯಾಗ ಮಾಡ್ದಾಗೈತೆ ಊಟ. ಕಬಾಬ್ ಮಾತ್ರ ಸೂಪರ್ ಆಗೈತೆ. ಇನ್ನು ಬಿರಿಯಾನಿ ಟೇಸ್ಟ್ ನೋಡಿಲ್ಲ, ಬಿರಿಯಾನಿ ಇನ್ನೂ ಆಗ್ತಾ ಇದೆ. ನಾನು ತುಮಕೂರಿಂದ ಬಂದಿದ್ದೀನಿ. ಇಲ್ಲಿ ಮಟನ್ ಊಟ ಮಾಡಿದ್ವಿ, ಮಟನ್ ಬಿರಿಯಾನಿ ಊಟ ಮಾಡಿದ್ವಿ. ತುಂಬ ಟೇಸ್ಟಿಯಾಗಿದೆ, ಚೆನ್ನಾಗಿದೆ. ಮತ್ತು ಒಳ್ಳೆ ವೆಲ್ಕಮ್ ಮಾಡಿದ್ರು. ಮತ್ತು ಸರ್ವಿಸ್ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ರೀಸನಬಲ್ ರೇಟಲ್ಲೂ ಕೊಡ್ತಾ ಇದ್ದಾರೆ. ಸೊ ಹಂಗಾಗಿ ಖುಷಿ ಆಯಿತು. ಆನ್ ದಿ ವೇ ನಮ್ಮದು ಚಿತ್ರದುರ್ಗ. ಇಲ್ಲಿಂದ ಓಡಾಡುವಾಗ ಪ್ರತಿ ಸರಿ ವಿಸಿಟ್ ಕೊಡಬೇಕಂತ ಆಸೆ ಆಗ್ತಾ ಇದೆ. ಥ್ಯಾಂಕ್ ಯು. ನೂತನವಾಗಿ ಇವತ್ತು ಪ್ರಾರಂಭ ಆಗಿದೆ. ಜನ ಎಲ್ಲ ಬಂದು ಕೂಡ ಎಲ್ಲ ಟೇಸ್ಟ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತಾರೆ ಸರ್? ಮೊದಲನೇದಾಗಿ ಶಿರಾ ಜನತೆಗೆ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಏನು ನಾವು 4 ಜನ ಸೇರಿಕೊಂಡು ಇವತ್ತು ಸಂತೃಪ್ತಿ ಹೋಟೆಲ್ ಅಂತೇಳಿ ನಾಟಿ ಸ್ಟೈಲಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿ, ಒಂದು ಒಳ್ಳೆ ರೆಸ್ಟೋರೆಂಟು ಶಿರಾಲಿ ಇರಲಿಲ್ಲ, ನಾಟಿ ಸ್ಟೈಲ್ ಆಗಲಿ ನಾನ್ ವೆಜ್ ತಿನ್ನೋ ಫ್ಯಾಮಿಲಿ ಅವ್ರಿಗೋಸ್ಕರ. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾವು ಒಂದಿನ ಕುತ್ಕೊಂಡು ನಿರ್ಧಾರ ಮಾಡಿ ಮಾಡಲೇಬೇಕು ಅಂತೇಳಿ ಒಂದು ನಾಟಿ ಸ್ಟೈಲು ಅಥೆಂಟಿಕ್ ಆಗಿ ಜನಗಳಿಗೆ ಸರ್ವ್ ಮಾಡ್ಬೇಕು ಫುಡ್ಡು ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡು ಮಾಡಿದ್ವಿ. ಅದರಂತೆ ಬೆಳಗ್ಗೆ ಇವತ್ತು ಪ್ರತಿದಿನ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಕಾಲು ಸೂಪು, ದೋಸೆ, ಕೈಮಾ, ಮತ್ತು ಮಧ್ಯಾಹ್ನ ಟೈಮಲ್ಲಿ ಊಟ ಸಿಗುತ್ತೆ. ಮಟನ್ ಊಟ, ಚಿಕನ್ ಊಟ, ತಲೆಕಾಲು, ಬೋಟಿ. ಪ್ರತಿದಿನ ಸಂಜೆ ಟೈಮಲ್ಲಿ ಅರೇಬಿಯನ್ ಸ್ಟೈಲಲ್ಲಿ ಸಿಗುತ್ತೆ, ತಂದೂರಿ ಸಿಗುತ್ತೆ, ಅಲ್ಫಾಮ್ ಸಿಗುತ್ತೆ, ಗ್ರಿಲ್ ಚಿಕನ್ ಸಿಗುತ್ತೆ. ಆಮೇಲೆ ಎವ್ರಿ ಸಂಡೇ, ಪ್ರತಿ ಸಂಡೇ ನಾಟಿ ಕೋಳಿ ಬಿರಿಯಾನಿ ಸಿಗುತ್ತೆ, ಸ್ಪೆಷಲಾಗಿ ಕೌಜಾ ಸಿಗುತ್ತೆ. ಆಮೇಲೆ ಪ್ರತಿ ಶುಕ್ರವಾರದೊತ್ತು ಶಾದಿಕಾ ಬಿರಿಯಾನಿ ಅಂತೇಳಿ ಸ್ಪೆಷಲ್ ಐಟಮ್ ಅದು. ಆಮೇಲೆ ಮಂಡಿ ಬಿರಿಯಾನಿ ಅಂತ ಮಾಡ್ತಾರೆ. ಈ ಥರ ಪ್ರತಿಯೊಂದು ಒಂದೇ ಜಾಗದಲ್ಲಿ ಸಿಗಬೇಕು, ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಬಂದು ಕೂತ್ಕೊಂಡು ಟೇಸ್ಟ್ ನೋಡಿ ಇಷ್ಟಪಡುವಂಥದ್ದು ಮಾಡಬೇಕು ಅಂತ ಆಸೆ ಇಟ್ಕೊಂಡು ಮಾಡಿದ್ವಿ. ಜನ ಇದಕ್ಕೆ ಒಳ್ಳೆ ರೀತಿ ಇವತ್ತು ಮೊದಲನೇ ದಿನ ಸ್ಪಂದನೆ ಕೊಟ್ಟಿದ್ದಾರೆ. ಭಾಳ ಖುಷಿ ಆಯಿತು ನಮಗೂ. ಇದೇ ನಮ್ಮದು ಮೇನ್, ಇದೇ ಥರ ರುಚಿಯಾಗಿ ಜನಕ್ಕೆ ಸರ್ವ್ ಮಾಡ್ಬೇಕನ್ನೋದು ಆಸೆ. ಇದೇ ರೀತಿ ಮುಂದೆ ಇದೇ ಥರ ನಡೆಸ್ಕೊಂಡು ಹೋಗ್ತೀವಿ. ಮೊದಲನೇ ದಿನ ಅಂತಲ್ಲ, ಯಾವಾಗಲೂ ನಮ್ಮ ಹತ್ರ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ಶಿರಾನಗರದಲ್ಲಿ ಬಹಳ ಬಿರಿಯಾನಿ ಹೋಟೆಲ್ಗಳು ತುಂಬಾ ಇದಾವೆ. ಈ ತರ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಎಲ್ಲೂ ಇರಲಿಲ್ಲ. ಅದ್ರ ಬಗ್ಗೆ ಹೇಳೋದಾದ್ರೆ ಬೇರೆ ಹೋಟೆಲ್ಗೂ ನಿಮ್ಮ ಹೋಟೆಲ್ಗೂ ಏನು ಡಿಫ್ರೆನ್ಸ್ ಇದೆ ಸರ್? ಮೊದಲನೇದಾಗಿ ನಮ್ಮದು ಆ್ಯಂಬಿಯನ್ಸ್. ನಾವು ಮೊದಲನೇದಾಗಿ ಎಲ್ಲ ಬಿದ್ರು ಬ್ಯಾಂಬು ಯೂಸ್ ಮಾಡಿಬಿಟ್ಟು ಬಿದ್ರು ಸ್ಟೈಲಲ್ಲಿ ಮಾಡಿಸಿದ್ವಿ. ಆಮೇಲೆ ಟೇಬ್ಲಿಂಗ್ ಆಗಲಿ ಮತ್ತು ಪಾರ್ಟಿ ಹಾಲ್ ಅಂತ ಮಾಡಿದ್ದೀವಿ. ಯಾವುದೇ ಒಂದು ಬರ್ತ್ಡೇ ಆಗಲಿ, ಆ್ಯನಿವರ್ಸರಿ ಆಗಲಿ, ಸಪ್ರೇಟಾಗಿ ಟೇಬಲ್ ಇರುತ್ತೆ, ಅದಕ್ಕೆ ಸಪ್ರೇಟ್ ಒಂದು ಕೌಂಟ್ರೇ ಇದೆ. ಅಲ್ಲಿ ಆರಾಮಾಗಿ 25ರಿಂದ 30 ಜನ ಸಿಂಪಲಾಗಿ ಬಂದು ಬರ್ತ್ಡೇ ಆಗಲಿ, ಆ್ಯನಿವರ್ಸರಿ ಆಗಲಿ, ಫಂಕ್ಷನ್ ಥರ ಮಾಡ್ಕೋಬೋದು. ಆಮೇಲೆ ಈ ಆ್ಯಂಬಿಯನ್ಸ್ ಏನಿದೆ ಬಿದ್ರುದು, ಯಾವುದೇ ಕಾರಣಕ್ಕೂ ಇಲ್ಲಿ ಇಡೀ ನಮ್ಮ ಶಿರಾ ತುಮಕೂರು ಡಿಸ್ಟಿಕಲ್ಲಿ ಯಾವುದೂ ಇರಲಿಲ್ಲ. ಒಂದು ಏನೋ ಡಿಫ್ರೆಂಟಲ್ಲಿ ಮಾಡಬೇಕು ಅಂತೆಲ್ಲ ಯೋಚನೆ ಮಾಡಿಬಿಟ್ಟು ಬಿದ್ರು ಸ್ಟೈಲಲ್ಲಿ ಮಾಡಿಸಿದ್ದೀವಿ. ಅದು ಭಾಳ ಜನ ಎಲ್ಲ ತುಂಬಾ ಲೈಕ್ ಮಾಡಿದ್ದಾರೆ, ಇಷ್ಟಪಟ್ಟರು. ನಮಗೆ ಭಾಳ ಖುಷಿ ಆಯಿತು ಜನದ ರೆಸ್ಪಾನ್ಸ್. ಸರ್ ಇವತ್ತು ಭಾನುವಾರ 7ನೇ ತಾರೀಕು. ಈ ಭಾನುವಾರದಿಂದ ಮುಂದಿನ ಭಾನುವಾರ 14ನೇ ತಾರೀಕು, ಮುಂದಿನ ಭಾನುವಾರ ನೈಟ್ವರೆಗೂ ಪ್ರತಿದಿನ ಯಾವುದೇ ಐಟಮ್ ತಗೊಂಡ್ರು 20% ಡಿಸ್ಕೌಂಟ್ ಇರುತ್ತೆ ಫುಡ್ ಐಟಮಲ್ಲಿ. ಅದಾದ್ಮೇಲೆ ಪ್ರತಿದಿನ 20% ಡಿಸ್ಕೌಂಟ್ ಜೊತೆಗೆ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಕಾಂಬೋ ಅಂತೇಳಿ ಚಿಕನ್ನಲ್ಲಿ ಕಾಂಬೋ ಐಟಮ್ ಕೊಟ್ಟಿದ್ದೀವಿ. ಅದಕ್ಕೆ 3 ಥರ ಚಿಕನ್ ಸ್ಟಾರ್ಟರ್ ಕೊಡ್ತೀವಿ. 3 ಸ್ಟಾರ್ಟರ್ ಟೋಟಲ್. ಅದರಲ್ಲಿ ನಿಮ್ಗೆ ಒಂದು ಕಾಂಬೋ ಐಟಮ್ ತೊಗೊಂಡ್ರೆ 240 ರೂಪಾಯಿ ತೊಗೊಳ್ತೀವಿ. 240ಕ್ಕೆ ನಿಮಗೆ 13ರಿಂದ 14 ಪೀಸ್ ಚಿಕನ್ ಐಟಮ್ ಬರುತ್ತೆ. ಭಾಳ ಫ್ಲೇವರ್ ಆಗಿರುತ್ತೆ. ಅದಕ್ಕೊಂದು ಎಗ್ ಕೊಡ್ತೀವಿ, ಮತ್ತು ವಾಟರ್ ಬಾಟ್ಲು ಕೊಡ್ತೀವಿ. ಭಾಳ ಚೆನ್ನಾಗಿರುತ್ತೆ ಸರ್ ಕಾಂಬೋ. ಅದು ಕಾಂಬೋ ಐಟಮ್ ಪ್ರತಿದಿನ ಇರುತ್ತೆ ಸರ್. ನಮ್ಮ ಹೋಟ್ಲು ಸ್ಪೆಷಲ್ ಅದು ಕಾಂಬೋ ಐಟಮು. 20% ಆಫರ್ ಮಾತ್ರ 1 ವೀಕ್ ಇರುತ್ತೆ. ಶಿರಾ ಜನತೆಗೆ ನಮಸ್ಕಾರ. 4 ಜನ ನಾವು ಸ್ನೇಹಿತರು ಒಂದು ಹೊಸ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಒಳ್ಳೆ ರೀತಿಯ ಒಂದು ಊಟದ ವ್ಯವಸ್ಥೆ ಮಾಡಬೇಕಂತ ಹೇಳ್ಬಿಟ್ಟು 4 ಜನ ಸ್ನೇಹಿತರು ಮಾಡಿದ್ದೇವೆ. ಒಳ್ಳೆ ರುಚಿಕರವಾದ ಊಟ, ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇರುತ್ತೆ. ಮಧ್ಯಾಹ್ನ ಊಟ ಇರುತ್ತೆ, ರಾತ್ರಿ ಅರೇಬಿಯನ್ ಸ್ಟೈಲಲ್ಲಿ ಊಟ ಇರುತ್ತೆ. ಚಿಕನ್ನು, ಮಟನ್ನು, ಫಿಶ್ಶು ಇಷ್ಟು ಸಮೇತ ಇರುತ್ತೆ. ದಯವಿಟ್ಟು ಶಿರಾ ಜನತೆ ಬಂದು ಒಂದು ಸತಿ ಮೀಟ್ ಮಾಡಿ ಊಟ ಗೀಟ ಮಾಡ್ಕೊಂಡು ಹೋಗಿ ಗೊತ್ತಾಗುತ್ತೆ ನಿಮಗೆ. ತುಂಬಾ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಎಲ್ಲ. ಬೊಂಬುನಾಗೆ ಎಲ್ಲ ಬೊಂಬು ಬಿರಿಯಾನಿ ಅಂತ ಸಿಗಲ್ವಾ? ಇಲ್ಲ, ಬೊಂಬು ಬಿರಿಯಾನಿ ಮಾಡಿಲ್ಲ. ಸದ್ಯಕ್ಕೆ ಕಾಂಬೋ ಬಿರಿಯಾನಿ ಮಾಡಿದ್ದೀವಿ.
ಇನ್ನು ಮುಂದೆ ಸ್ಟಾರ್ಟ್ ಮಾಡ್ತೀವಿ ಅದನ್ನು ಬೊಂಬು ಬಿರಿಯಾನಿಯನ್ನು ನೆಕ್ಸ್ಟ್ ಮಾಡೋಣ ಅಂತ ಇದೀವಿ, ಮಾಡ್ತೀವಿ. ಶಿರಾ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯ. ಹೊಸದಾಗಿ ಒಂದು ಒಳ್ಳೆ ಹೋಟ್ಲು ಮಾಡಿದ್ದೀವಿ, ಸಂತೃಪ್ತಿ ಅಂತ. ಎಲ್ಲರೂ ಬಂದು ಒಂದ್ಸಲ ಟೇಸ್ಟ್ ನೋಡಿ, ಸಹಕರಿಸಿ. ತುಂಬಾ ಚೆನ್ನಾಗಿತ್ತು. ನಾಟಿ ಸ್ಟೈಲ್ ಅಂತ ಎಫ್ಸಿಟಲ್ ಪಕ್ಕ ನಾಟಿ ಸ್ಟೈಲ್ ಅಲ್ಲೇ ಮಾಡಿದ್ದಾರೆ. ನಮ್ಮ ಕಡೆ ಮರಿನೇ ಹಾಕಿದ್ದಾರೆ, ಯಾವುದೋ ಕೆಂಗೂರಿ ಆ ತರ ಮರಿ ಹಾಕಿಲ್ಲ. ಸೂಪರ್ ಮಟನ್, ಒಳ್ಳೆ ಊಟ. ಬನ್ನಿ, ಕುಟುಂಬ ಸಮೇತವಾಗಿ ಕೂತ್ಕೊಂಡು ಊಟ ಮಾಡೋ ಜಾಗ ಇದೆ. ಕುಟುಂಬ ಸಮೇತವಾಗಿ ಬನ್ನಿ, ಹೊಟ್ಟೆ ತುಂಬ ಊಟ ಮಾಡಿ ಅಷ್ಟೇ. ಥ್ಯಾಂಕ್ ಯು.